ನಾವು ಸುಮಾರು ಒಂದು 15-16 ವರ್ಷದಿಂದ ಫ್ರೆಂಡ್ಸು, ನಾನು ದಿಗಂತ. ಹುಡುಗರಲ್ಲಿ ಏನು ಯೋಗಿ ಮಾಡಿದ್ರಲ್ಲ ಅದು ತುಂಬಾ ಚೆನ್ನಾಗಿತ್ತು ನನಗೆ. ನಾವು ಅನ್ನೋದಕ್ಕಿಂತ ಈ ನಗು ಫಸ್ಟ್ ಪ್ರಿಫರೆನ್ಸ್ ನಮಗೆ. ಕಿರಿಕ್ ಪಾರ್ಟಿ ಇದನ್ನ ಕಂಪೇರ್ ಮಾಡ್ಕೋಬೋದು. ಅಂದರೆ ಕಾಲೇಜ್ ಲೈಫಲ್ಲಿ ಯಾವ ರೀತಿ ಇತ್ತು. ನನಗೆ ಈ ಕ್ಯಾಮ್ರಾ ಬೇಕು ಅಂತ ಅರವಿಂದ್ ಕೇಳಿದಾಗ ಇಮಿಡಿಯೇಟ್ ಆಗಿ ರಕ್ಷಿತ್ ಹೇಳ್ದ ಓಕೆ ಟೇಕ್ ಇಟ್. ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ಬ್ಯಾಂಕಾಕಲ್ಲಿ ಶೂಟ್ ಮಾಡೋದು. ಥೈಲ್ಯಾಂಡಲ್ಲಿ ಹೋಗಿ ನಾವು ಒಂದು 25 ದಿವಸ ಶೂಟ್ ಮಾಡ್ಕೊಂಡ್ ಬಂದಿದ್ದೀವಿ. ಒಂದು ಲೆವೆಲ್ ಜಾಸ್ತಿ ಪ್ರೀತಿಸ್ತಾನೆ ನಾನು ನೋಡ್ದಂಗೆ. ಧನು ಇರ್ಬೋದು, ರಕ್ಷಿತ್ ಇರ್ಬೋದು. ಈ ನನ್ನ ಕತೆ ಕೇಳಿದಾಗ ನಾವು ಕತೆ ಕೇಳ್ಬೇಕಾದ್ರೆ ಎಷ್ಟೋ ಸತಿ ನಕ್ಕಿದೀವಿ. ಸೊ ಅದನ್ನ ನಾವು ಸಿನಿಮಾ ತೆರೆ ಮೇಲೆ ನಾನು ಯೋಗಿ ನೋಡಿದೀವಿ. ಸೊ ನಮಗೆ ಒಂದು ಗ್ಯಾರಂಟಿ ಇದೆ, ಜನಕ್ಕೆ ಇದು ತುಂಬಾ ಇಷ್ಟ ಆಗುತ್ತೆ ಅಂತ. ಪ್ರೊಡ್ಯೂಸರ್ ಯಾರು ನಿಮ್ಮ ಸಿನಿಮಾಗನ್ನ? ರಕ್ಷಿತ್ ಪ್ರೊಡ್ಯೂಸ್ ಮಾಡಿರೋದು. ಅಂದ್ರೆ ಒಂದು ಸೆಕೆಂಡ್ ಎಲ್ಲರೂ ಓಕೆ ಕಂಪ್ಲೀಟ್ ಫನ್ ರೈಡ್. ನೀವು ಬನ್ನಿ, ನೀವು ಕೂತ್ಕೊಳ್ಳಿ, ನೀವು 10 ಜನ ನೀವು ಹುಡುಗರು ಸೇರಿ ಒಂದು ಕಡೆ. ಕನ್ನಡ ಪಿಕ್ಚರ್ ಅರ್ಪಿಸುವ ಬ್ಯಾಚುಲರ್ ಪಾರ್ಟಿ ಬಾ ಗುರು ಈ ಸರಿ ಪಾರ್ಟಿ ಜೋರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾನ್ಯವಾಗಿ ಪಾರ್ಟಿ ಅಂತಂದಾಗ ಅದಕ್ಕೆ ಟೈಮಿಂಗ್ ಬೇಕಾಗಿಲ್ಲ. ಇಫ್ ಐ ಆಮ್ ನಾಟ್ ರಾಂಗ್, ಒಂದಷ್ಟು ಜನ ಮಾತಾಡ್ತಾರೆ ಬೆಳಗ್ಗೆ ತಕ್ಷಣ ಪಾರ್ಟಿ ಮಾಡ್ತಾರೆ, ಕೆಲವರು ಮಧ್ಯಾಹ್ನ ಪಾರ್ಟಿ ಮಾಡ್ತಾರೆ, ಕೆಲವರು ರಾತ್ರಿ ಪಾರ್ಟಿ ಮಾಡ್ತಾರೆ. ಬಟ್ ಪಾರ್ಟಿ ಡಸಂಟ್ ಮ್ಯಾಟರ್. ಪಾರ್ಟಿ ಮ್ಯಾಟ್ರ್ ಆಗೋದು ಸಾಮಾನ್ಯ ಒಂದು ಕತೆ ಸಿನಿಮಾದ ಮೂಲಕ ಬರೋದ್ರ ಜೊತೆಗೆ ನಮ್ಮ ಸಿನಿಮಾ ಕೆಲವೊಂದು ಕಾರಣಕ್ಕೆ ತುಂಬ ವಿಶಿಷ್ಟವಾಗಿದೆ ಅನ್ನುವಂತಹ ಒಂದು ಟೀಮು ಬ್ಯಾಚುಲರ್ ಪಾರ್ಟಿಯಲ್ಲಿ ನಮ್ಮ ಜೊತೆ ಇದ್ದಾರೆ. ಲೂಸ್ ಮಾದ ಯೋಗಿ ಅವರು. ಸರ್ ಥ್ಯಾಂಕ್ ಯು ಸೋ ಮಚ್. ದಿಗಂತ್ ಅವರು. ನನಗೆ ಕನ್ಫ್ಯೂಸ್ ಆಗ್ಬಿಡ್ತೀವಿ ಹೆಂಗೆ ಮಾತಾಡಲಿ ಅಂತ. ಹೆಂಗೆ ಗೊತ್ತಾ, ನಿಮ್ಮ ಸ್ಟೈಲ್ ನೋಡಿದ್ರೆ ಗುರು ನಾನೇನೋ ನೋಡೋರು ಅಂತಾರೆ, ಇವನು ಯಾವನು ಗುರು ಸುಮ್ಮನೆ ಪುರಾಣ ಹೇಳಕ್ಕೆ ಬಂದವನೆ, ಇವನ ಸೆಕ್ಸಿ ಹಾಕಿ. ಒಂದೇನಂದರೆ ಡೆಡ್ಲಿ ಕಾಂಬಿನೇಷನ್. ಲೈಕ್ ದಿಗಂತ್ ಅವ್ರದ್ದು ಡಿಫಾಲ್ಟ್ ಅಂದರೆ ಈ ಲವ್ ಸ್ಟೋರಿಗಳು, ರೊಮ್ಯಾಂಟಿಕ್ಕು ಆ ವಿಚಾರಕ್ಕೆ ಬಂದರೆ, ಇಲ್ಲಿ ನೋಡ್ರೆ ಡೆಡ್ಲಿ ಅಗ್ನೆಸ್ಟು. ಈ ಹೆಂಗೆ ಕಾಂಬಿನೇಷನ್ ಮರ್ಜ್ ಆಯಿತು ಅಂತ ಈ ಪಾರ್ಟಿಯಲ್ಲಿ? ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು ಅಭಿ. ಅಂದರೆ ನಾವು ಅಂದ್ಕೊಂಡಿರಲಿಲ್ಲ. ನಾವು ಸುಮಾರು ಒಂದು 15-16 ವರ್ಷದಿಂದ ಫ್ರೆಂಡ್ಸು, ನಾನು ದಿಗಂತ. ಇವತ್ತುವರೆಗೂ ಯಾರೂ ಈ ಥರದೊಂದು ಕತೆ ನಮ್ಮಿಬ್ಬರನ್ನು ಸೇರಿಸಿ ಸಿನಿಮಾ ಮಾಡೋ ಮಾತುಕತೆನೂ ಆಗಿಲ್ಲ. ಬಟ್ ಈ ಸಿನಿಮಾದಲ್ಲಿ ಸೇಮ್ ದಿಗಂತ ಯಾವ ರೀತಿ ಸಿನಿಮಾಗಳು ಮಾಡಿದ್ದಾನೆ ಇವತ್ತುವರೆಗೂ, ಅಂದರೆ ತುಂಬ ಸಾಫ್ಟ್ ಆ್ಯಂಡ್ ಲವ್ವಿಂಗ್ ಆ್ಯಂಡ್ ಕೇರಿಂಗ್ ಆ ಥರದ್ದೇ ಅವ್ನ ಕ್ಯಾರೆಕ್ಟರ್ ಇದೆ. ಸೊ ನಂದು ಸೇಮ್, ನಾನೇನು ಇಷ್ಟು ವರ್ಷ ಮಾಡ್ಕೊಂಡ್ಬಂದಿದ್ದೀನಿ ಅದೇ ಥರ ತೀಟೆ ಮಾಡೋದಿರ್ಬೋದು ಅಥವಾ ತಲರಟೆ, ಸೇಮ್ ಅದೇ ಥರದ್ದೇ ಪಾತ್ರ. ಸೊ ಹಾಗಾಗಿ ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಈಸಿ ಆಯಿತು. ಅಲ್ಲ, ಈ ಡೆಡ್ಲಿ ಕಾಂಬಿನೇಷನ್ ಅನ್ನೋದನ್ನ ದಿಗಂತ್ ಅವ್ರು ಒಪ್ತಾರ ಅಂತಂದರೆ, ದಿಗಂತ್ ಅವ್ರು ನೋಡಿದ್ರೆ ಸಿಟ್ಟು ಬರಲ್ಲ, ನನಗೆ ಸಿಟ್ಟು ಬರಲ್ಲ, ನಿಮ್ಮನ್ನು ಸಿಟ್ಟು ಬರುತ್ತೆ. ಯಾಕಂದರೆ ನೀವು ಮಾಡಿದ ಪಾತ್ರಗಳೇ ಆ ಥರ ಸಿನಿ ಜರ್ನಿಯಲ್ಲಿ ಅಲ್ಲ ಸರ್? ಹೌದು. ಇಲ್ಲ ಅದೇ ನಂದು ಯೋಗಿದು. ಈಗ ಯೋಗಿಲಿ ಹುಡುಗರಲ್ಲಿ ಏನು ಯೋಗಿ ಮಾಡಿದ್ರಲ್ಲ ಅದು ತುಂಬಾ ಚೆನ್ನಾಗಿತ್ತು. ನನಗೆ ಸಿನಿಮಾ ನೋಡಿದಾಗ ಹೈಯೆಸ್ಟ್ ನಗು ಬಂದಿದ್ದೆ ಯೋಗಿ ಕ್ಯಾರೆಕ್ಟ್ರಿಂದ, ಆಮೇಲೆ ಡೈಲಾಗ್ಸಿಂದ. ಸೊ ನಾವು ಇದರಲ್ಲಿ ನಂದು ಹೇಗೆ ಅಂದರೆ, ಇದು ಗಾಳಿಪಟದಲ್ಲಿ ನಂದು ಏನು ಇನ್ನೋಸೆನ್ಸ್ ಕ್ಯಾರೆಕ್ಟರ್ ಇತ್ತಲ್ಲ ಅದು ಇವಾಗ ಇದರಲ್ಲಿ ಇನ್ನೊಂದು ಥರದಲ್ಲಿ ತೋರಿಸೋದು. ಸೊ ಇಬ್ರದ್ದು ಆ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಒಬ್ಬ ಪ್ರಚಂಡ, ಇನ್ನೊಬ್ಬ ತುಂಬ ಮುಗ್ಧ. ಬಟ್ ಅವರಿಬ್ರು ಕ್ಲಾಸ್ಮೇಟ್ಸ್ ಆಗಿರ್ತಾರೆ. ಅವರಿಬ್ರು ಮುಂದೆ ಯಾವುದೋ ಒಂದು ಟೈಮಲ್ಲಿ ಮೀಟ್ ಆಗ್ತಾರೆ. ಅದು ಮೀಟ್ ಆಗಕ್ಕೆ ಇಷ್ಟ ಇರಲ್ಲ ಇವನಿಗೆ, ನನ್ನ ಕ್ಯಾರೆಕ್ಟರ್ಗೆ, ಸಂತೋಷ್ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ಮೀಟ್ ಆಗಕ್ಕೆ ಇಷ್ಟ ಇರಲ್ಲ, ಬಟ್ ಅನಿವಾರ್ಯ ಕಾರಣದಿಂದ ಇಬ್ರು ಮೀಟ್ ಆಗ್ತಾರೆ. ಅಲ್ಲಿಂದ ಮುಂದೆ ಏನಾಗುತ್ತೆ ಅನ್ನೋದೇ ಬ್ಯಾಚುಲರ್ ಪಾರ್ಟಿ. ನನಗೆ ಇಲ್ಲಿ 2 ವಿಷಯ ನನಗೆ ಸಿಕ್ತು. ಅಂದರೆ ನಿಮ್ಮ ಬಗ್ಗೆ ಹುಡುಗರು ಸಿನಿಮಾ ಬಗ್ಗೆ ಮಾತಾಡಿದ್ರು. ಹುಡುಗರು ಎವರ್ಗ್ರೀನ್ ಸಿನಿಮಾ ಅದು. ಯಾಕಂದ್ರೆ ಇಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರು ಬಂದು ಕೂತ್ಕೊಂಡ್ಬಿಟ್ರು ಸೆಂಟ್ರಿಗೆ. ಹುಡುಗರು ಅಂದಾಗ ಅಪ್ಪು ಸರ್. ದಿಗಂತ್ ಅವರ ಸಿನಿಮಾ ಗ್ರಾಫಲ್ಲಿ ಮಾಡಿದಂಥ ಎಲ್ಲ ಪಾತ್ರಗಳು ತುಂಬ ಈಸಿಯಾಗಿ ಗುರು ನನಗೆ ಕನೆಕ್ಟ್ ಆಗುವಂಥ ಹುಡುಗ, ನಮ್ಮ ಮನೇಲಿರುವಂಥ ಒಬ್ಬ ಹುಡುಗ ಅನ್ನೋವಂಥ ಪಾತ್ರ. ಬ್ಯಾಚುಲರ್ ಪಾರ್ಟಿಯ ಒಂದು ಪೋಸ್ಟರ್ ಬಿಡ್ತೀರ ನೀವು, ಆ ಪೋಸ್ಟ್ರಲ್ಲಿರುವಂಥ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯನೂ ಒಂದು ಕತೆ ಹೇಳ್ತಾ ಹೋಗುತ್ತೆ. ಒಂದು ಪಾಸ್ಪೋರ್ಟು, ಒಂದು ನಿಮ್ಮ ಕೈ ಹಾಕಿದ ಬೇಡಿ, ಜೇಬದಲ್ಲಿರೋ ಫೋಟೋ ಅಂದ್ಕೊಂಡು ಸುಮಾರು ಜನ ಬೇರೆ ಏನೇನೋ ಹೆಸರು ಹೇಳಿದ್ರು. ಅಲ್ಲಿ ಈಗ ಬೇಡ ವಿಚಾರ. ಅಂದರೆ ಸಣ್ಣ ವಿಷಯಗಳು ಮ್ಯಾಟ್ರ್ ಆಗ್ತವೆ. ಇದು ಆಡಿಯನ್ಸ್ ಒಂದು ರೇಂಜಿಗೆ ಥಿಂಕಿಂಗ್ ಕೆಪಾಸಿಟಿನ ಒಂದು ಲೆವೆಲಿಗೆ ತೊಗೊಂಡೋಗುತ್ತೆ. ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ಪೋಸ್ಟರ್ಗಳು? ಮೇಯ್ನ್ ಫಸ್ಟ್ ಪೋಸ್ಟರಿಂದನೇ ಇಂಪ್ಯಾಕ್ಟ್ ಆಗೋದಲ್ವಾ. ಸೊ ಇವಾಗ ನೀವು ಹೇಳ್ದಂಗೆ ಇಷ್ಟೊಂದೆಲ್ಲ ಅದನ್ನು ನೋಡಿ ಇವಾಗ ನಾವು ಅದನ್ನೇ ನೋಡ್ತಾ ಇದ್ದೀವಿ. ನಮಗೂ ಅಷ್ಟೊಂದು ಐಡಿಯಾ ಬರಲಿಲ್ಲ, ಅದು ನೀವು ಹೇಳಿದ ಮೇಲೆ ಗೊತ್ತಾಗಿದ್ದು. ಈ ಪೋಸ್ಟರ್ ಲಾಂಚ್ ಆದ ದಿವಸ ನಮ್ಮ ಮುಖ್ಯಸ್ಥರು ಪ್ರವೀಣ್ ಅವ್ರು ಹೇಳಿದ್ರು ಈ ಪೋಸ್ಟರ್ ಮೇಲೆ ಒಂದು ರಿವ್ಯೂ ಮಾಡಿ ಅಂತ. ನಾನು ನೋಡಿದೆ. ಓಕೆ, ದಿಗಂತರ ಪಕ್ಕದಲ್ಲಿ ಒಂದು ಯಾವುದೋ ಲೆಟ್ರ್ ಇದೆ, ಆ ಲೆಟ್ರ್ ಕೂಡ ಓದಿ ಹೇಳಿದೆ ನಾನು. ಜೊತೆಗೆ ನಿಮ್ಮದು ಆಟೋಗೆ ಒಂದು ಬೇಡಿ ಹಾಕಿದ್ದಾರೆ, ಈ ಕಡೆ ಒಂದು ಪಾಸ್ಪೋರ್ಟ್ ಬಿದ್ದಿದೆ, ಯಾರೋ ಒಬ್ಬನೇನೋ ಒಂದು ಎತ್ಕೊಳ್ಳೋ ಬಂದಿದ್ದಾನೆ. ಇಟ್ಸ್ ಆಲ್ ಅಬೌಟ್ ಅಂದರೆ ಥಿಂಕಿಂಗ್ ಪಾಯಿಂಟನ್ನು ಒಂದು ಲೆವೆಲ್ ತೊಗೊಂಡೋಗುವಂಥ ವಿಚಾರಗಳು. ಅಂದರೆ ಏನಂದರೆ ಎಲ್ಲದೋ ಒಂದು ಕುತೂಹಲ ಕ್ರಿಯೇಟ್ ಮಾಡಬೇಕು. ನಮ್ಗೆ ಇದು ಸಿನಿಮಾಗೆ ಬರೋದಕ್ಕೆ ಒಂದು ಇನ್ವಿಟೇಷನ್ ಅಟ್ರಾಕ್ಟಿವ್ ಆಗಿದ್ರೆ ಎಲ್ಲ ಒಂದ್ಸತಿ ಮದುವೆ ಹೋಗೋಣಪ್ಪ, ಮದುವೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ.
ಸೊ ಆ ಥರ ಇದು ಇನ್ವಿಟೇಷನ್ ನಾವು ಮಾಡಿಸಿರೋದು. ಇದರಲ್ಲೆಲ್ಲ ಫ್ಯಾಕ್ಟು ಇದೆ, ಅಂದರೆ ಏನೇನು ನಿಮಗೆ ಕುತೂಹಲ ಕ್ರಿಯೇಟ್ ಮಾಡಿದೆಯಲ್ಲ ಅದೆಲ್ಲ ಸಿನಿಮಾದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅದನ್ನೇ ಫಸ್ಟ್ ಇನ್ವಿಟೇಷನ್ ಅದಲ್ವಾ. ಸೊ ನಾವು ಅದರಲ್ಲೇ ಎಷ್ಟು ನಾವು ಜನರನ್ನ ಅಂದರೆ ಅವ್ರವ್ರಿಗೆ ಕ್ವಶನ್ ಮಾಡ್ಕೊಳಕ್ಕೆ ಬಿಡಬೇಕು. ಸೊ ಕ್ವಶನ್ ಮಾಡ್ಕೊಳಕ್ಕೆ ಅವ್ರು ಯಾವಾಗ ಶುರು ಮಾಡ್ತಾರೆ ಅವಾಗ ಸಿನಿಮಾ ಬಗ್ಗೆ ಜಾಸ್ತಿ ಮಾತು ಹೋಗುತ್ತಲ್ಲ. ಸೊ ಅದು ಒಂದು ವೇ ಆಫ್ ಪಬ್ಲಿಸಿಟಿ. ಸೊ ಅದೊಂದು ಕಡೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನಮಗೆ ಅಂತ. ಮೇಲಾಗಿ ಬ್ಯಾಚುಲರ್ ಪಾರ್ಟಿ ಈ ಒಂದು ಪೋಸ್ಟರ್ ಲಾಂಚ್ ಆದ ತಕ್ಷಣ ಸುಮಾರು ಜನ ನಮಗೆ ಪರ್ಸ್ನಲ್ಲಾಗಿ ಮೆಸೇಜ್ಗಳು ಮಾಡೋರು ಕನ್ನಡ ಪಿಕ್ಚರ್ಗೆ. ಇದು ಪರಮವಾ ಕಡೆಯಿಂದ ಬರ್ತಾ ಇದೆ, ಕಿರಿಕ್ ಪಾರ್ಟಿ, ಬ್ಯಾಚುಲರ್ ಪಾರ್ಟಿ. ಈ ಪಾರ್ಟಿ ಅಂದಾಗ ಒಂದಷ್ಟು ಕಿಕ್ ಕೊಡುವಂತಹ ಕಥೆಯನ್ನು ಮಾಡಿರ್ತಾರೆ. ಈ ಕಿಕ್ ಕೊಡುವಂತಹ ಕತೆ ಅಂತಂದಾಗ ನಿಮಗೇನು ತಲೆ ಹೊಡುತ್ತೆ ಈ ಕಿಕ್ ಕೊಡೋ ಕಥೆಗಳು ಪ್ರೇಕ್ಷಕರ ಪಾಯಿಂಟ್ ಆಫ್ ವ್ಯೂ? ಇದರಲ್ಲಿ ಜಾಸ್ತಿ ನಗ್ಸೋಕ್ಕೆ ನಾವು ಪ್ರಯತ್ನ ಪಟ್ಟಿರೋದು. ಸೊ ಅದೇ ನಾವು ಅನ್ನೋದಕ್ಕಿಂತ ಈ ನಗು ಫಸ್ಟ್ ಪ್ರಿಫರೆನ್ಸ್ ನಮಗೆ ಈ ಸಿನಿಮಾದಲ್ಲಿ. ಜನನ ನಗಿಸ್ಬೇಕು. ಸೊ ನಾವು ಒಂದು ಎರಡು ಕಾಲ್ ಬಂದು ಸಿನಿಮಾ ನೋಡೋವ್ರಿಗೆ ಏನು ಗುರು ಅದೇ ಡ್ರಾಮಾ ಆಯಿತು, ಅದೇ ಅಳು ಆಯಿತು ಅನ್ನೋದು ತಲೆಗೆ ಬರಬಾರ್ದು. ಇವಾಗ ಬಂದು ಕೂತ್ರೆ ನಗ್ನಗ್ತಾ ಆಚೆ ಹೋಗ್ಬೇಕು. ಸೊ ಮೈನ್ ಪಾಯಿಂಟ್ ಅದೇ ಇದ್ದಿದ್ದು. ಆ್ಯಂಡ್ ನೀವು ಹೇಳ್ದಂಗೆ ಕಿರಿಕ್ ಪಾರ್ಟಿ ಇದನ್ನು ಕಂಪೇರ್ ಮಾಡ್ಕೋಬೋದು. ಅಂದರೆ ಕಾಲೇಜ್ ಲೈಫಲ್ಲಿ ಯಾವ ರೀತಿ ಇತ್ತು. ಸೊ ಕಾಲೇಜ್ ಮುಗಿದ ನಂತರ ನೆಕ್ಸ್ಟ್ ಏನು ಕೆಲಸ ಶುರು ಆಗುತ್ತೆ, ಆಮೇಲೆ ಯಾರೋ ಫ್ರೆಂಡ್ ಮದುವೆ ಆಗ್ತಾನೆ. ಸೊ ಅವನದು ಬ್ಯಾಚುಲರ್ ಪಾರ್ಟಿ ಹೆಂಗಿರುತ್ತೆ. ಸೊ ಅದನ್ನು ಹಂಗೆ ಲಿಂಕ್ ಮಾಡ್ಕೊಂಡು ಹೋಗಿರೋ ಅಂಥದ್ದು. ಬಟ್ ಬ್ಯೂಟಿಫುಲ್ಲಾಗೆ ಬಂದಿದೆ ಸಿನಿಮಾ. ಮೇಲಾಗಿ ಪಾರ್ಟಿಗಳಂತಂದಾಗ ಕೆಲವರು ಟೀ ಕುಡಿಯೋದಕ್ಕೂ ಪಾರ್ಟಿ ಅಂತಾರೆ. ಅದೇ ಇದರಲ್ಲಿ ಬ್ಯಾಚುಲರ್ ಪಾರ್ಟಿ ಅಂದರೆ ನಾವು ಸಿಕ್ಕಾಪಡೆ ಏನು ಕುಡಿಯೋದು ತೋರಿಸಿಲ್ಲ, ಆ ಥರದ್ದು ಏನಿಲ್ಲ. ಎಲ್ಲೋ ಕುಡಿಯೋದು ಒಂಥರ ಈ ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ ಸೈಡಿಗೆ ಇರುತ್ತೆ ಬಿಟ್ಟರೆ ಬೇರೆ ಇದರಲ್ಲಿ ನಡೆಯೋವಂಥ ಒಂದು ಸನ್ನಿವೇಶಗಳು, ಈ ಸೀನ್ ಇರ್ಬೋದು, ಸ್ಕ್ರೀನ್ ಪ್ಲೇ ಇರ್ಬೋದು, ಅದು ತುಂಬ ಮಜಾ ಇದೆ. ಏನು ಈ ಕುಡಿದು ಡ್ರಂಕನ್ ಜೋಕ್ಸ್ ಎಲ್ಲ ಇದರಲ್ಲಿ ಇಲ್ಲ. ಏನೋ ಒಂದು ಸೀರಿಯಸ್ ಆಗಿ ನಡೀತಾ ಇರುತ್ತೆ, ಅದು ಆ ಸಿಚುವೇಶನ್ ಜನಕ್ಕೆ ಫನ್ನಿ ಅನ್ಸುತ್ತೆ. ಆ ಥರದ ಒಂದು ಪ್ರಯತ್ನ ಮಾಡಿದ್ದೀವಿ. ಬಟ್ ರಕ್ಷಿತ್ ಶೆಟ್ಟಿ ಅವರ ಈ ಪ್ರೊಡಕ್ಷನ್ ಹೌಸ್ ಆಗಲಿ, ಅಂದರೆ ರಕ್ಷಿತ್ ಶೆಟ್ಟಿ ಅವರು ಯೂಶಲಿ ಕೈ ಹಾಕುವಂಥ ವಿಚಾರಗಳದು ಸಿನಿಮಾಗಾಗಿರ್ಬೋದು ಅಥವಾ ಚಿತ್ರಕಥೆಗಾಗಿರ್ಬೋದು ಎಲ್ಲವೂ ಒಂಥರ ಫ್ಯಾಂಟಸಿಯಾಗಿ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಅಂದರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ವ್ಯೂ ತುಂಬ ಎಡ್ಜಿಗೆ ತಂದು ಕೂರಿಸ್ತಾರೆ. ಇವನ್ ನಾವು ಕಿರಿಕ್ ಪಾರ್ಟಿ ನೋಡಿದ್ವಿ, ಅವ್ರ ಪ್ರೊಡಕ್ಷನ್ ಬಂದು ಎಲ್ಲ ಸಿನಿಮಾಗಳು. ಬಟ್ ಬ್ಯಾಚುಲರ್ ಪಾರ್ಟಿ ಅನ್ನುವಂಥದ್ದು ಪರಮವಾ ಮೂಲಕ ಬರ್ತಾ ಇದೆ ಅಂತ ತಕ್ಷಣ ಒಂದು ಥರದ ಟಾಕ್ ಶುರು ಆಗುತ್ತೆ, ಗುರು ವಾವ್ ಅನ್ನೋಂಥ. ಈ ವಾವ್ ಫ್ಯಾಕ್ಟ್ರು, ಈ ಫ್ಯಾನ್ಸ್ಗಳೊಂದು ಕ್ರೇಜು, ಈ ಪ್ರೊಡಕ್ಷನ್ ಹೌಸು, ನೀವು ತುಂಬ ಸಿನಿಮಾಗಳನ್ನು ಮಾಡಿದ್ದೀರಿ. ಇದ್ರ ಬಗ್ಗೆ ನಿಮ್ಮ ರೆಸ್ಪಾನ್ಸ್? ಇಲ್ಲ, ಹಂಗಾದ್ರೆ ಒಂದು ಖುಷಿಯಾಗಿದ್ದು ರಕ್ಷಿತ್ ಅಂದರೆ ನಮಗೆ ಕೇಳಿದ್ವಿ, ನಮ್ದು DOP ಅರವಿಂದ್ ಕಶ್ಯಪ್ ಅಂತ. ಸೊ ಅವಾಗ ನನಗೆ ಈ ಕ್ಯಾಮ್ರಾ ಬೇಕು ಅಂತ ಅರವಿಂದ್ ಕೇಳಿದಾಗ ಇಮ್ಮಿಡಿಯೇಟಾಗಿ ರಕ್ಷಿತ್ ಹೇಳ್ದ, ಓಕೆ ಟೇಕ್ ಇಟ್, ಇದು ಇನ್ನೇನೇನು ಬೇಕು ಅಂದರೆ ನಿಮಗೆ ಒಳ್ಳೆ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ಏನೇನು ಬೇಕೋ ಆ ಥರದ್ದೆಲ್ಲ ಒಂದು ಕೋಆಪ್ರೇಷನ್ ಇತ್ತು. ಆಮೇಲೆ ಬಜೆಟ್ ತಲೆ ಕೆಡಿಸ್ಕೊಂಡಿಲ್ಲ. ನಾವು ಬ್ಯಾಂಕಾಕಲ್ಲಿ ನಿಜವಾಗ್ಲೂ ಅಂದರೆ ಸಿಕ್ಕಾಪಟ್ಟೆ ಖರ್ಚಾಯಿತು. ಮುಂಚೆ ಎಲ್ಲ ಬ್ಯಾಂಕಾಕ್ ಆದರೆ ಚೀಪ್ ಆಗಿರೋದು, ಶೂಟಿಂಗಿಗೆಲ್ಲ ಅಂದರೆ ವಿತೌಟ್ ಪರ್ಮಿಷನ್ ಎಲ್ಲ ಶೂಟ್ ಮಾಡ್ಬೋದಾಗಿತ್ತು. ಇವಾಗ ಹಂಗಿಲ್ಲ, ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ಬ್ಯಾಂಕಾಕಲ್ಲಿ ಶೂಟ್ ಮಾಡೋದು. ಥೈಲ್ಯಾಂಡಲ್ಲಿ ಹೋಗಿ ನಾವು ಒಂದು 25 ದಿವಸ ಶೂಟ್ ಮಾಡ್ಕೊಂಡ್ಬಂದಿದ್ದೀವಿ. ಸೊ ಆ ಲೆಕ್ಕಕ್ಕೆ ನೋಡಿದ್ರೆ ನಮ್ಗೆ ಏನೇನು ನಮ್ಮ ಡೈರೆಕ್ಟರ್ ಏನೇನು ಕೇಳಿದ್ದಾರೆ ಸಿನಿಮಾಗೆ ಬೇಕು ಅಂತ ಅದೆಲ್ಲ ಒದಗಿಸ್ಕೊಟ್ಟಿದ್ದಾರೆ. ಅದು ಐ ಮೀನ್ ಹ್ಯಾಟ್ಸ್ ಆಫ್ ಟು ಸಚ್ ಎ ಗುಡ್ ಪ್ರೊಡಕ್ಷನ್ ಹೌಸ್. ಇಲ್ಲ, ಸಿನಿಮಾ ಮೇಲಿರೋ ಪ್ರೀತಿ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ. ಅಂದರೆ ಒಂದು ಲೆವೆಲ್ ಜಾಸ್ತಿ ಪ್ರೀತಿಸ್ತಾರೆ ನಾನು ನೋಡ್ದಂಗೆ. ಧನು ಇರ್ಬೋದು, ರಕ್ಷಿತ್ ಇರ್ಬೋದು, ಇವರೆಲ್ಲರೂ ಒಂದು ಲೆವೆಲ್ ಜಾಸ್ತಿ ಪ್ರೀತಿ ಮಾಡ್ತಾರೆ ಸಿನಿಮಾನ. ಸೊ ಹಾಗಾಗೇ ಇವರೇ ಪ್ರೊಡಕ್ಷನ್ ಮಾಡಿ ಆ ಪ್ರೊಡಕ್ಷನ್ನ ಒಂದು ಕ್ವಾಲಿಟಿ ಪ್ರೊಡಕ್ಷನ್ ಆಗಿ ಮಾಡಬೇಕು ಅನ್ನೋದಿರುತ್ತಲ್ಲ. ಸೊ ದಟ್ ಈಸ್ ಒನ್ ಪ್ಲಸ್ ಪಾಯಿಂಟ್ ಇಬ್ಬರಿಗೂ. ಸೊ ರಕ್ಷಿತ್ತು ಅಷ್ಟೇ. ನಾನು ನಮ್ಮ ಏರಿಯಲ್ಲಿ ಒಂದಿನ ಅಂತ ಒಂದು ಸಿನಿಮಾ ಬಂತಿದ್ದು, ರಕ್ಷಿತ್ ಅದರಲ್ಲಿ ಇದ್ದಿದ್ದು. ಸೊ ಅದನ್ನ ನಮ್ಮ ತಂದೆ ನಾವು ರಿಲೀಸ್ ಮಾಡಿದ್ವಿ ಸಿನಿಮಾನ. ಸೊ ಅದಾದ ನಂತರ ಸೊ ಅಲ್ಲಿಂದ ನಾನು ನೋಡಿರೋದು, ಬಟ್ ನನಗೆ ಅಷ್ಟು ಪರಿಚಯ ಇರಲಿಲ್ಲ ರಕ್ಷಿತ್. ನನಗೆ ಇವಾಗಲೇ ಪರಿಚಯ ಆಗಿದ್ದು. ಸೊ ನೋಡಿ, ಟ್ರಾವೆಲ್ ಅಲ್ಲಿಂದ ಇಲ್ಲಿವರೆಗೂ ಬಂದು ಒಂದು ದೊಡ್ಡ ಸಂಸ್ಥೆನ ಹುಟ್ಟಾಕಿ ಸಾಕಷ್ಟು ಜನಕ್ಕೆ ಕೆಲಸ ಕೊಡೋದಂಥದ್ದು ಇರುತ್ತಲ್ಲ. ಸೊ ಅದು ವಿಷನ್ನು. ಸೊ ಅದು ರಕ್ಷಿತಲ್ಲಿದೆ. ಆ್ಯಂಡ್ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾನೆ ಇದರಲ್ಲೇ. ಇಲ್ಲ, ತುಂಬ ಕಡೆ ಈ ಮಾತಾಗುತ್ತೆ. ಅಂದರೆ ಎಲ್ಲೋ ಒಂದು ಬಿಗಿನಿಂಗ್ ಆಗಿದ್ದು ಎಲ್ಲೋ ಮಧ್ಯದಲ್ಲಿ ಒಂದು ಲೇಯರ್ ಟಚ್ ಆಗುತ್ತೆ, ಅದಕ್ಕೊಂದು ಎಂಡಿಂಗ್ ಆಗುತ್ತೆ, ಅದಕ್ಕೊಂದು ಏನೋ ಒಂದು ರೀಸೆಲ್ಕ್ ಓಪನ್ ಆಗುತ್ತೆ. ನಮ್ಮ ಏರಿಯಲ್ಲಿ ಒಂದಿನ ಅಂತಂದು ಅಂದರೆ ಅಲ್ಲೇ ಕನೆಕ್ಷನ್ ಸ್ಟಾರ್ಟ್ ಆಗಿದೆ ನಿಮಗೂ ರಕ್ಷಿತ್ ಅವ್ರಿಗೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಇವರು ಯೋಗಿಯವ್ರನ್ನ ಸಿನಿಮಾ ಮಾಡಬೇಕು ಅಂತ. ಬಟ್ ಸಿನಿಮಾಗ್ರಾಫು ಅಂತ ಹೊರತುಪಡಿಸಿ ನಾನು ಮಾಡೋಂಥ ಈ ಸಿನಿಮಾ, ನಾನು ಮಾಡ್ತಿರೋಂಥ ಈ ಪಾತ್ರ ಏನೋ ಥ್ರಿಲ್ಲಿಂಗ್ ಮೂಮೆಂಟ್ ಕೊಡುತ್ತೆ ಅಂತ ಪ್ರತಿ ಸಿನಿಮಾಗೂ ಆಗಿರುತ್ತೆ. ಬಟ್ ಪರ್ಟಿಕ್ಯುಲರ್ ಈ ಸಿನಿಮಾದಲ್ಲಿ ಆ ಥರದ್ದು ಮೂಮೆಂಟ್ಸ್ಗಳು ನಿಮ್ಮ ಪಾಯಿಂಟ್ ಆಫ್ ವ್ಯೂ? ಇದು ಥ್ರಿಲ್ಲಿಂಗ್ ಅನ್ನೋದಕ್ಕಿಂತ ಒಂದು ಫನ್ ರೈಡ್ ಅಷ್ಟೇ. ಅಂದರೆ ಇವಾಗ ನಾವು
ಫನ್ ಫ್ಯಾಕ್ಟರ್ ಇರೋವಂಥ ಸಿನಿಮಾ. ಸೊ ಇದರಲ್ಲಿ ಥ್ರಿಲ್ಲಿಂಗ್, ಸೀಟ್ ಎಡ್ಜಲ್ಲಿ ಕೂತ್ಕೊತಾರೆ ಆ ಥರದ್ದೇನಿಲ್ಲ. ಅಫ್ಕೋರ್ಸ್ ಕೂತ್ಕೋತಾರೆ ಸೀಟ್ ಎಡ್ಜಲ್ಲಿ, ನಗ್ನಗ್ತಾ ಮುಂದೆ ಬಂದು ಕೂತ್ಕೋತಾರೆ. ಈ ಥರದ್ದು ಜಾಸ್ತಿ ವಿಷಯಗಳಿದೆ ಸಿನಿಮಾದಲ್ಲಿ. ಆ ಥರದ್ದು ಎಂಜಾಯ್ ಮಾಡೋ ಮೂಮೆಂಟ್ಗಳು ಜಾಸ್ತಿ ಇದೆ. ನಮ್ಮ ಡೈರೆಕ್ಟರ್ ಸ್ಪೆಷಾಲಿಟಿ ಏನಂದ್ರೆ ಈ ಒನ್ ಲೈನರ್, ಈ ಡೈಲಾಗ್ಸ್ಗಳೆಲ್ಲ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ಬರೀತಾರೆ. ಸೊ ಆ ಥರ ಈ ನನ್ನ ಕತೆ ಕೇಳಿದಾಗ ನಾವು ಕತೆ ಕೇಳ್ಬೇಕಾದ್ರೆ ಎಷ್ಟೋ ಸತಿ ನಕ್ಕಿದ್ದೀವಿ. ಸೊ ಅದನ್ನ ನಾವು ಸಿನಿಮಾ ತೆರೆ ಮೇಲೆ ನಾನು ಯೋಗಿ ನೋಡಿದ್ದೀವಿ. ಸೊ ನಮಗೆ ಒಂದು ಗ್ಯಾರಂಟಿ ಇದೆ, ಜನಕ್ಕೆ ಇದು ತುಂಬಾ ಇಷ್ಟ ಆಗುತ್ತೆ ಅಂತ. ಜನ ಬಿದ್ದು ನಗ್ತಾರೆ ಒಂದಷ್ಟು ಸೀನ್ಗಳಿಗೆ ಅಂತ ನಮಗೆ ಗ್ಯಾರಂಟಿ ಇದೆ. ಸೊ ಇದೇ ನಮ್ದು ಈ ಥ್ರಿಲ್ಲಿಂಗ್ ಪಾಯಿಂಟ್ಸ್ ಇನ್ ದ ಫಿಲ್ಮ್. ಮೇಲಾಗಿ ರಕ್ಷಿತ್ ಶೆಟ್ಟಿ ಅವರು ಹಾಸ್ಟೆಲ್ ಹುಡುಗರು ಸಿನಿಮಾದ ಒಂದು ಪ್ರಮೋಷನಲ್ಲಿ, ಅಂದರೆ ನಾನು ಮಾಡೋಂತಹ ಸಿನಿಮಾ ಪರಮ ಸ್ಟುಡಿಯೋಸ್ ಪ್ರೆಸೆಂಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್, ಅಂದರೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಅವರು ನಮ್ಮ ಸಿನಿಮಾ ಪ್ರೆಸೆಂಟ್ ಮಾಡ್ತಾರೆ ಅಂದಾಗ ಆ ಟೀಮಿಗೆ ಸಿಗುವಂಥ ಒಂದು ಎನರ್ಜಿನೇ ಬೇರೆ. ಈ ಥರದ ಎನರ್ಜಿಗಳನ್ನು ಕೊಟ್ಟಂಥ ಒಂದು ಸಂಸ್ಥೆ. ಆ ಹಾಸ್ಟೆಲ್ ಹುಡುಗರು ಕೂಡ ಅವರು ರೀಸೆಂಟಾಗಿ ಸಿಕ್ಕಾಗಿ ಹೇಳ್ತಾರೆ, ಗುರು ನಾವು ಬ್ಯಾಚುಲರ್ ಪಾರ್ಟಿ ನೋಡ್ತೀವಿ ಸಿನಿಮಾ ಅಂತಾರೆ. ಕ್ರೇಜ್ ಆಲ್ರೆಡಿ ಕ್ರಿಯೇಟ್ ಆಗಿದೆ ಆ ಸಿನಿಮಾ ನೋಡಬೇಕು ಅಂತ. ಈ ಥರದ ಮೂಮೆಂಟ್ಗಳು ನೀವೆಲ್ಲ ಕೇಳಿರ್ತೀರಾ ನಿಮ್ಮ ಸಿನಿಮಾದ ಬಗ್ಗೆ ಹೋದಲ್ಲೆಲ್ಲ? ಹೌದು, ಇವಾಗ ನಾರ್ಮಲಿ ನಾವು ಸಿನಿಮಾ ಮಾಡಿದ್ದೀವಿ ಅಂದರೆ ಡೈರೆಕ್ಟರ್ ಯಾರು, ಪ್ರೊಡ್ಯೂಸರ್ ಯಾರು ಅಂತಾರೆ. ಇವಾಗ ಪ್ರೊಡ್ಯೂಸರ್ ಯಾರು ನಿಮ್ಮ ಸಿನಿಮಾಗನ್ನ ರಕ್ಷಿತ್ ಪ್ರೊಡ್ಯೂಸ್ ಮಾಡಿರೋದು ಅಂದರೆ ಒಂದು ಸೆಕೆಂಡ್ ಎಲ್ಲರೂ ಓಕೆ ಇದು ನೋಡಬೇಕು ಸಿನಿಮಾ ಇದು ಅನ್ನೋದು. ಅಂದರೆ ನೋಡಿ, ಒಂದು ಡೈರೆಕ್ಟರ್ ಹೆಸರು ಹೇಳಿ ಕೆಲವ್ರು ಬರ್ತಾರೆ, ಇನ್ನು ಕೆಲವರು ಆ್ಯಕ್ಟರ್ಗಳ ಹೆಸರು ಕೇಳಿ ಬರ್ತಾರೆ. ಇದು ಪ್ರೊಡ್ಯೂಸರು ಬ್ಯಾನರ್ ಹೆಸರು ಕೇಳಿ ಬರೋದು ತೀರಾ ಕಮ್ಮಿ. ಸೊ ಆ ಥರದ್ರಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನೋದು ಇದೆಯಲ್ಲ, ಅದೇ ಆಗುತ್ತೆ. ಆ್ಯಂಡ್ ಸ್ಪೆಷಲಿ ಜನ ಸಿನಿಮಾದ ಬಗ್ಗೆ ಮಾತಾಡೋಕೆ ಶುರು ಮಾಡೋದು 3 ವಿಷಯಕ್ಕೆ ನೀವು ಹೇಳ್ದಂಗೆ. ಒಂದು ಸಿನಿಮಾದ ಪೋಸ್ಟ್ರು, ಎರಡನೇದು ಸಿನಿಮಾದ ಪ್ರೊಡಕ್ಷನ್ ಹೌಸ್ ಯಾರ್ದು, ಡೈರೆಕ್ಟರ್ ಯಾರು, ಮೇನ್ ಥೀಮಲ್ಲಿ ಯಾರಿದ್ದಾರೆ ಅಂತ. ಈಗ ಜನ ಹೇಗಾಗಿದ್ದಾರೆ ಅಂದರೆ ಒಂದು ಪೋಸ್ಟ್ರ್ ನೋಡ್ತಂಗೆ ಅವರೇ ಥಿಂಕ್ ಮಾಡ್ತಾರೆ, ಗುರು ಈ ಥರ ಹಿಂಗೆ ಸಿನಿಮಾ ಹಿಂಗಿರ್ಬೋದು ಅಂತ. ಈ ಥರದ ಮೈಂಡ್ಸೆಟ್ ಚೇಂಜ್ ಆಗಿದೆ ಈಗ ಆಡಿಯನ್ಸಿಗೆ. ಇದಕ್ಕೆ ನಿಮ್ಮ ರೆಸ್ಪಾನ್ಸ್ ಏನು? ಇಲ್ಲ, ಅದೇ ಇದು ಈಗ ಸುಮಾರು ಜನ ಅದೇ ಥರ ಹೇಳ್ತಾರೆ. ಈಗ ನಮ್ಮ ಸಿನಿಮಾನ ನೋಡಿ, ಇದು ಯಾವುದೋ ಬೇರೆ ಇಂಗ್ಲೀಷ್ ಸಿನಿಮಾದ ಇನ್ಸ್ಪಿರೇಷನ್ ಇರಬೇಕು ಅದು ಇದು ಅಂತೆಲ್ಲ. ಹಂಗೆ ಅವರು ಯಾವುದೋ ಒಂದು ಹುಡುಗಿ ಅವರು ಬ್ರೇಕಪ್ ಆಯಿತು ಅಂದರೆ ಮುಂಗಾರು ಮಳೆ ಥರ ಐತೆ. ಸೊ ಈ ಥರದ್ದು ಒಂದು ಅವರವರೇ ಅನ್ಕೋತಾರೆ. ಬಟ್ ಅದು ನಾವು ಹೇಳೋದು, ನೀವು ಸಿನಿಮಾ ಬಂದು ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಇನ್ಸ್ಪಿರೇಷನ್ನು ಅಥವಾ ಇದಕ್ಕೂ ಸಂಬಂಧನೇ ಇಲ್ವಾ. ಅದನ್ನು ಥಿಯೇಟ್ರಿಗೆ ಬಂದು ನೋಡಿದ್ರೆ ಮಾತ್ರ ಗೊತ್ತಾಗೋದಲ್ವಾ. ಅಲ್ಲೇ ಕೂತ್ಕೊಂಡು ಒಂದು ಚೂರು ಟ್ರೇಲರು ಟೀಸರ್ ನೋಡಿದ ತಕ್ಷಣ ಇದು ಅದು ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಸಿನಿಮಾಗೆ ಥಿಯೇಟ್ರಿಗೆ ಬಂದು ನೋಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಅನ್ನೋದು. ನಿಮ್ಮಿಬ್ಬರದ್ದು ಇಂಟರ್ವ್ಯೂ ಮಾಡ್ತೀವಿ ಅಂತಂದಾಗ ಒಂದಷ್ಟು ಜನ ನಮ್ಮ ಸರ್ಕಲಲ್ಲಿ ನಿಮ್ಮ ಫ್ಯಾನ್ಸ್ ತುಂಬ ಪ್ರೀತಿಯಿಂದ ಕೇಳಿದ್ರು, ಆಲ್ರೆಡಿ ಮದುವೆ ಆಗಿದೆ ನಿಮ್ಮದು, ಮದುವೆಗಿಂತ ಮುಂಚೆ ಗುರು ಒಂದಷ್ಟು ಬ್ಯಾಚುಲರ್ ಪಾರ್ಟಿಯಲ್ಲಿ ಹೆವಿ ಕಿರಿಕ್ ಪಾರ್ಟಿಗಳಾಗಿರ್ತವೆ, ಬ್ಯಾಚುಲರ್ ಪಾರ್ಟಿಯಲ್ಲೇ ಹೆವಿ ಕಿರಿಕ್ ಪಾರ್ಟಿಗಳಾಗಿರ್ತವೆ ಅಂತ ಅವರವರೇ ಸಿನಿಮ್ಯಾಟಿಕ್ ಆಗಿ ತುಂಬ ಪ್ರೀತಿಯಿಂದ ಕೇಳಿದ್ರು. ಆ ಥರದ್ದು ಏನಾದ್ರು ಇದಾವ? ಬ್ಯಾಚುಲರ್ ಪಾರ್ಟಿಯಲ್ಲೇ ಕಿರಿಕ್ ಪಾರ್ಟಿಗಳು ಸಿನಿಮ್ಯಾಟಿಕ್? ಇಲ್ಲ, ನಾನು ಬ್ಯಾಚುಲರ್ ಪಾರ್ಟಿ ಮಾಡ್ಕೊಳ್ಳಿಲ್ಲ. ಸೊ ನನಗೆ ಅದರಲ್ಲಿ ಏನು ಗಲಾಟೆ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಮಾಡ್ಕೊಂಡಿದ್ರೆ ಬಹುಶಃ ಆಗಿರೋದನ್ನ ಹೊಡೆದಾಡ್ತಿದ್ವಿ. ಬಟ್ ಅದೆಲ್ಲೂ ಪಾರ್ಟಿ ಮಾಡಲಿಲ್ಲ ನಾನು. ಸೊ ಒಳ್ಳೇದು, ಒಂದು ಕಿರಿಕ್ ಪಾರ್ಟಿ ತಪ್ತು ಅಲ್ಲ, ಬ್ಯಾಚುಲರ್ ಪಾರ್ಟಿಯಲ್ಲಿ ಕಿರಿಕ್ ಪಾರ್ಟಿ ಆಗೋಗಿರೋದು. ಈ ಕತೆ ಜರ್ನಿಯಲ್ಲಿ ನಿಮ್ಗೆ ಅನಿಸ್ತಾ ಹೋಗುತ್ತೆ, ಗುರು ಈ ಸಿನಿಮಾದ ಜರ್ನಿ, ಈ ಸಿನಿಮಾದ ಒಂದಷ್ಟು ಸೀನ್ಗಳು ಒಂದಷ್ಟು ಬೇರೆ ಥರದ ಡೈಮೆನ್ಷನ್ಗೆ ತೊಗೊಂಡೋಗುತ್ತೆ ಆಡಿಯನ್ಸ್ನ. ಆಬ್ವಿಯಸ್ಲಿ ಅಂದರೆ ನಟರಾಗಿ ಬಿಟ್ಟು ದುಡ್ಡು ಕೊಟ್ಟು ಬರೋನಿಗೆ 100% ಖುಷಿ ಆಗುತ್ತೆ ಆ ಥರದ ಮೂಮೆಂಟ್ಸ್ಗಳು. ಸೊ ನೀವು ಸಿನಿಮಾ ನೋಡಿ, ನಿಮ್ಗೆ ಸ್ಟಾರ್ಟಿಂಗ್ 25 ನಿಮಿಷ ನಿಮಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಬ್ಯಾಚುಲರ್ ಆಗಿರೋರ್ಗೆ ಅದಾದ್ಮೇಲೆ ಇರೋದು ಇಷ್ಟ ಆಗುತ್ತೆ, ನೆನೆಸ್ಕೊಂಡು ಮತ್ತೆ ನಿಮಗೆ ಮತ್ತೆ ಖುಷಿ ಆಗುತ್ತೆ. ಈ ಮದುವೆ ಆದವ್ರಿಗೂ ಇಷ್ಟ ಆಗುತ್ತೆ, ಮದುವೆ ಆಗದೇ ಇರೋರ್ಗೂ ಇಷ್ಟ ಆಗುತ್ತೆ, ಮದುವೆ ಆಗ್ಬೇಕು ಅನ್ಕೊಳ್ಳಿದ್ರು ಇರ್ತಾರೆ. ಸೊ ಇದೆಲ್ಲ ಅವ್ರಿಗಂತೂ ಇದು ಒಂದು ಏನಂತಾರೆ, ಬೈಬಲ್ ತರ ಆಗುತ್ತೆ ಅವರಿಗೆ. ಸರ್ ಅದಕ್ಕೊಂದು ನಂಗೆ ರಿಯಾಕ್ಷನ್, ಬೈಬಲ್ ಅಂತಂದ್ರೆ ಅವರು ಅಂದರೆ ಇದೆ, ಅದರಲ್ಲಿ ಗ್ರಂಥ ಅಲ್ವ, ತುಂಬ ವಿಷಯಗಳಿದೆ ಅಲ್ವಾ ಬೈಬಲಲ್ಲೂ. ಸೊ ಇದರಲ್ಲೂ 100% ಅದೇ ಥರ ಇದೆ. ಕಲ್ತ್ಕೊಳ್ಳೋದು ತುಂಬ ಇರುತ್ತೆ. ಇಲ್ಲ, ನೀವು ಆ್ಯಕ್ಚುಲಿ ಆಗಲೇ ನೋಡಿದೆ, ನಾನು ಡೈರೆಕ್ಟ್ರಿಗೆ ಮಾತಾಡೋಕ್ಕೆ ಕೊಡ್ತಾ ಇಲ್ಲ. ಅಂದರೆ ನೀವೇನೋ ಮಾತಾಡೋಕೆ ಹೋಗ್ತೀರ, ಅವ್ರು ಸುಮ್ಮನೆ ಆಗ್ತಾರೆ. ಅದೆಲ್ಲ ಬರೀ ಸುಳ್ಳು. ಅದು ನಮ್ಮ ಡೈರೆಕ್ಟ್ರು ಮಾತಾಡಲ್ಲ ಅನ್ನೋದು ಭಾರಿ ಸುಳ್ಳು, ಆಯ್ತಾ? ಅದೊಂದು ಭ್ರಮೆ. ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಇಟ್ಸ್ ಟೂ ಫನಿ. ಬಟ್ ಸರಿಯಾಗಿರೋ ವಾತಾವರಣ ಇರಬೇಕು, ಸರಿಯಾಗಿರೋ ಅದು ಇವಾಗ ಬೇರೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿರೋದ್ರಿಂದ ಜಾಸ್ತಿ ರಿಲೀಸ್ ಮಾಡಬೇಕು, ಸೆನ್ಸಾರ್ ಮಾಡಿಸ್ಬೇಕು, ರಿರೆಕಾರ್ಡಿಂಗು ಇವೆಲ್ಲ ಕೆಲಸ ಮಾಡಿಸ್ಬೇಕಲ್ವ. ಸೊ ತಲೆ ತುಂಬ ಅದೇ ಇರುತ್ತೆ. ಈಗ ಮಾತಾಡೋಕೆ ಆಗ್ತಿಲ್ಲ. ಬಹುಶಃ ರಿಲೀಸ್ ಆದಮೇಲೆ ಯಾವಾಗಾದ್ರು ಮಾತಾಡಿಸಿ ನಿಮ್ಗನ್ಸುತ್ತೆ ಅವತ್ತು ನೋಡಿದ್ದು ಸುಳ್ಳು ಅಂತ. ಓಕೆ, ಯಾವುದೇ ಸಿನಿಮಾ
ಶುಕ್ರವಾರ ರಿಲೀಸ್ ಆಗುತ್ತೆ ಅಂದ ತಕ್ಷಣ ಒಂದಷ್ಟು ಫ್ಯಾನ್ಸ್ಗಳು ವೇಟಿಂಗ್ ಆಗಿರ್ಬೋದು, ಅಥವಾ ಟೀಮ್ದೊಂದು ಆ ಕ್ಯೂರಿಯಾಸಿಟಿ, ಆ ಟೆನ್ಷನ್ ಎಲ್ಲರೂ ಆಗ್ತಾ ಇರುತ್ತೆ. ಬಟ್ ಬ್ಯಾಚುಲರ್ ಪಾರ್ಟಿ, ಆ ಬ್ಯಾಚುಲರ್ ಕಡೆ ಒಂದು ಲಟ್ಟಣಿಗೆ ಇದೆ. ಲಟ್ಟಣಿಗೆ ಅನ್ನೋದು ಈಗ ಜಾಸ್ತಿ ಕಿಚನಲ್ಲಿ ಯೂಸ್ ಮಾಡೋದಕ್ಕಿಂತ ಜಾಸ್ತಿ ಗಂಡಂದ್ರ ಮೇಲೆ ಪ್ರಯೋಗ ಮಾಡ್ತಾರೆ ಅನ್ನೋದು ಎಲ್ಲರೂ ಹೇಳೋದು. ಬಟ್ ನಮ್ಮ ಸಿನಿಮಾ ನೋಡಿ ಸ್ವಲ್ಪ ಬೇರೆ ಥರ ಇದೆ. ಯಾವುದೇ ಆಡಿಯನ್ಸ್ಗೂ ಅಷ್ಟೇ ಒಂದೇ ಹೇಳೋದು, ಅಂದರೆ ಕೊನೆಯದಾಗಲೂ ಅದೇ ಹೇಳ್ತೀನಿ ನಾನು, ಕಂಪ್ಲೀಟ್ ಫನ್ ರೈಡ್. ನೀವು ಬನ್ನಿ, ನೀವು ಕೂತ್ಕೊಳ್ಳಿ, ನೀವು 10 ಜನ ನೀವು ಹುಡುಗರು ಸೇರಿ ಒಂದು ಕಡೆ ಪಾರ್ಟಿ ಮಾಡಲೇಬೇಕು ಅಂತಲ್ಲ. ನೀವು 10 ಜನ ಒಂದು ಬೇಕ್ರಿ ಮುಂದೆ ನಿಂತು ಟೀ ಕುಡಿತಾ ಮಾತಾಡ್ತಾ ಇದ್ರು ನಗ್ನಗ್ತಾ ನಡೆದಿದ್ದನ್ನು ನೆನೆಸ್ಕೊಂಡು ಮಾತಾಡ್ತಾ ಇರ್ತೀವಲ್ಲ. ಸೊ ಈ ಸಿನಿಮಾ ಅದೇ ಥರ ಅನಿಸುತ್ತೆ.